ನಮಸ್ಕಾರ. ಇವತ್ತು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯನ ಹಂಚ್ಕೊಳ್ಬೇಕು ಅಂತಿದ್ದೀನಿ. ಸಾಮಾನ್ಯವಾಗಿ ಪ್ರತಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಯಶಸ್ಸು ಗಳಿಸಬೇಕು ಮತ್ತು ಮೇಲೆ ಬರಬೇಕು, ಸಮಾಜಮುಖಿಯಾಗಿರಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನಾವು ಕೆಲಸ ಮಾಡಲಿಕ್ಕೆ ಹೋದಾಗ ಹಿಂಜರಿಕೆ ಮನಸ್ಸಿನಿಂದ ನನಗೆ ಇದು ಆಗಲ್ಲ, ನನಗೆ ಅಷ್ಟು ಶಕ್ತಿ ಇಲ್ಲ ಅಂಥೇಳಿ ಸುಮ್ಮನೆ ಆಗ್ತೀವಿ. ಹೀಗೆ ಆಶೆಗಳು ಕಮ್ಮಿ ಹೋಗ್ತವೆ. ಈ ದೇಹ ಇದ್ದು ಪ್ರಯೋಜನ ಇಲ್ಲ. ಅಂದರೆ ತನಗೆ ಏನಾದರೂ ಒಂದು ಸಾಧನೆ ಮಾಡ್ಕೊತ ಮನಸ್ಸಿಗೆ ಬಂದಾಗ ಅದನ್ನು ಹಠ ಹಿಡಿದು ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡಿದರೆ ಸಾಧ್ಯ ಆಗುತ್ತೆ. ಸೊ ಕೆಲಸ ಮಾಡುವಾಗ ಆ ಮನುಷ್ಯ ತನಗೆ ಎಷ್ಟು ಗೊತ್ತೋ ಅಷ್ಟರ ವ್ಯಾಪ್ತಿಯಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ನನಗೆ ಗೊತ್ತು ಅಂತ ಗೊತ್ತು, ಅದರಿಂದ ಅದನ್ನೇ ಮಾಡ್ತಾಯಿರ್ತೀವಿ. ಬರೀ ಇದನ್ನೇ ಮಾಡ್ತಾಯಿದ್ರೆ ನಾವೆಲ್ಲಿರ್ತೀವೋ ಅಲ್ಲೇ ಇರ್ತೀವಿ, ಏನು ಮಾಡ್ತಾಯಿರ್ತೀವೋ ಅದನ್ನೇ ಮಾಡ್ತಾಯಿರ್ತೀವಿ. ಆದರೆ ನನಗೆ ಗೊತ್ತಿಲ್ಲ ಅಂತೇಳಿ ಗೊತ್ತಾದ ತಕ್ಷಣವೇ ನೀವು ಬೇರೆಯವ್ರನ್ನ ಸಹಾಯ ತಗೊಂಡು ಆ ವಿಷಯ ತಿಳ್ಕೊಂಡು ಮತ್ತಷ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀರಿ. ಅಂದರೆ ಗೊತ್ತು ಅಂತ ಗೊತ್ತು, ಅದರಿಂದ ಗೊತ್ತಿರೋಷ್ಟೇ ಮಾಡ್ತಾಯಿರ್ತೀರಿ. ಗೊತ್ತಿಲ್ಲ ಅಂತ ಗೊತ್ತಾದಮೇಲೆ ನನಗೆ ಗೊತ್ತಾಗಲಿಕ್ಕೆ ಕಷ್ಟಪಡ್ತೀರಿ, ತಿಳ್ಕೊಂಡು ಕೆಲಸ ಮುಂದುವರಿಸ್ತೀರಿ. ಆಗ ಮತ್ತೆ ಎರಡಷ್ಟು ಶಕ್ತಿ ಬರುತ್ತೆ ಮೇಲೆ. ಆಗ ತಮಗೆ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ಅದೇನು ತಾವೇ ಮುಂದೆ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಎರಡಷ್ಟು, ಅಂದರೆ ನಿಮ್ಮ ಸಾಮರ್ಥ್ಯದ ಎರಡರಷ್ಟು ಶಕ್ತಿ ಬಂದಿರುತ್ತಾಗ. ಸೊ ಈ ಸಾಮಾನ್ಯವಾಗಿ ಇದನ್ನು ಎಲ್ಲರೂ ಮಾಡ್ತಾರೆ. ಇನ್ನೊಂದು ಉಂಟು ನಮ್ಮ ಜ್ಞಾನದ ಪ್ರಪಂಚದಲ್ಲಿ, ಭಾಳ ಅಗಾಧವಾದ್ದು. ಗೊತ್ತಿಲ್ಲ ಅಂತಲೇ ಗೊತ್ತಿಲ್ಲ, ಆದ್ದರಿಂದ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಲ್ಲ. ಇಷ್ಟೇ ನಮ್ಮ ಶಕ್ತಿ, ಇಷ್ಟೇ ನಾವು ಮಾಡಲಿಕ್ಕಾಗೋದು, ಇದೆಲ್ಲ ಬೇರೆಯವ್ರಿಗೆ ಸಾಧ್ಯ, ನನಗೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಮ್ಮನಾಗ್ತೀವಿ. ಹಾಗಲ್ಲ. ಸಾಧನೆ ಮಾಡೋಕ್ಕೆ ಮನಸ್ಸಿರೋರಿಗೆ, ಸಾಧನೆ ಮಾಡ್ಬೋದು ಆಸೆ ಇರೋರಿಗೆ, ಗೊತ್ತಿಲ್ಲ ಅಂತ ಗೊತ್ತಿಲ್ವಲ್ಲ ಆ ಕಡೆಗೆ ನಾವು ಮನಸ್ಸನ್ನು ಹೊರಳಿಸ್ಬೇಕು. ಸೊ ಮೊದಲನೇದು ವಿ ನೋ ದಟ್ಸ್ ವೈ ವಿ ಗೋಯಿಂಗ್ ಟು ಡೂ. ಎರಡನೇದು we know that we do not know, that's why we approach somebody to get the help. ಮೂರನೇದು we do not know that we do not know. ನಮಗೆ ಗೊತ್ತಿಲ್ಲ ಅಂತಲೇ ಗೊತ್ತಿಲ್ಲ, ಅದರಿಂದ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಇಷ್ಟೇ ನನ್ನ ಕೈಲಿ ಆಗಲ್ಲ ಅಂತ ಕೈ ಬಿಡ್ತೀವಿ. ಯಾರು ಸ್ವಇಚ್ಛೆಯಿಂದ ಈ ಜ್ಞಾನ ಜಗತ್ತಿಗೆ, ಸಮುದ್ರದಲ್ಲಿ ಮೀನು ಹೇಗೆ ಈಜುತ್ತೋ ಹಾಗೆ ಜ್ಞಾನ ಜಗತ್ತಿಗೆ ತಮ್ಮ ಶಕ್ತಿಯ ಆಧಾರದ ಮೇಲೆ ಮುನ್ನುಗ್ಗಿ ಕಂಡುಹಿಡಿಯಕ್ಕೆ ನೀವು ಮನಸ್ಸು ಮಾಡ್ತೀರಿ, ಹೊಸದನ್ನು ತಿಳ್ಕೊಳ್ಳೋಕ್ಕೆ ಮನಸ್ಸು ಮಾಡ್ತೀರಿ, ಆಗ ನೀವು ಅಗಾಧವಾದ ಶಕ್ತಿಯನ್ನು ಮೈಗೂಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೇ ನಿಮಗೆ ಅಸಾಧ್ಯವಾದನ್ನ ಸಾಧ್ಯಗೊಳಿಸುವಂಥ ಸಾಮರ್ಥ್ಯ ಮೂಡೋದು. ಆದಿಮಾನವನ ಕಾಲದಲ್ಲಿ ಏನು ಗೊತ್ತಿತ್ತು, ಇವತ್ತಿನ ಮಾನವರ ಕಾಲದಲ್ಲಿ ಏನು ಗೊತ್ತಿದೆ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಇದು ಮನುಷ್ಯನ ಮನಸ್ಸು ಆ ಕೆಲಸ ಮಾಡ್ತಾ ಇರ್ತದೆ. ಆ ರೀತಿ ತಾವು ಅಸಾಧ್ಯವಾದನ್ನು ಸಾಧ್ಯಗೊಳಿಸಬೇಕು, ನಾನು ಸಾಧಕನಾಗಬೇಕು ಅಂಥೇಳಿ ಆಶೆಪಟ್ಟು ಮುಂದೆ ಹೊರಡೋದಾದರೆ ಗೊತ್ತಿಲ್ಲದೆ ಇರೋ ಕಡೆಗೆ ಹುಡುಕಾಟದಲ್ಲಿ ತೊಡಗಬೇಕು. ನಮಗೆ ಗೊತ್ತಿಲ್ಲದೆ ಇರೋ ಕಡೆಗೆ ಹುಡುಕಾಟದಲ್ಲಿ ತೊಡಗಲಿಕ್ಕೆ ಮನಸ್ಸು ಅಡ್ಡೆ ಬರ್ತದೆ. ಏನು, ನಿನಗೆ ಗೊತ್ತಿಲ್ಲ, ನಿನಗಿಷ್ಟೇ ಆಗೋದು, ಇಷ್ಟೆಲ್ಲ ಮಾಡಿದೆಯಾ, ಸಾಕಾಗ್ಬಿಟ್ಟೆ, ನಿನ್ನ ಆಗೋದೇ ಇಲ್ಲ, ನೋಡಿ ಎಂತೆಂಥವ್ರೋ ಮಾಡಿದ್ರು ಅವ್ರ ಕೈಲಿ ಆಗಿಲ್ಲ, ಈಗ ನಿನ್ನ ಕೈಲಿ ಆಗುತ್ತಾ ಅಂಥೇಳಿ ಕಾರಣಗಳು ನೆಪಗಳನ್ನ ಒಡ್ಡಿ ಸುಮ್ಮನಿರು ಅಂತ ಹೇಳುತ್ತೆ ಮನಸ್ಸು. ಅದು ನಿಮ್ಮ ಮನಸ್ಸಿಗೆ ಹೇಳಬೇಕು. ಯಾರಿಗೆ ಆಗಲ್ಲ ಅಂಥೇಳಿ ಸುಮ್ಮನೆ ಕುಂತರೆ ಇವತ್ತು ಏರೋಪ್ಲೇನಲ್ಲಿ ಹೋಗೋಕ್ಕಾಗ್ತಿತ್ತಾ, ಟ್ರೈನಲ್ಲಿ ಹೋಗೋಕ್ಕಾಗ್ತಿತ್ತಾ, ಅಥವಾ ಮೊಬೈಲ್ಗಳಿಗೆ ಬರ್ತಿದ್ವಾ? ಹೀಗೆ ಯಾರು ಭಾಳ ಕ್ರಿಯೇಟಿವಿಟಿ ಇಟ್ಕೊಂಡು ಹೊಸದನ್ನು ಕಂಡುಹಿಡಿಯಬೇಕು ಮನಸ್ಸು ಮಾಡ್ತಾರೆ, ಅಂಥವರೆಲ್ಲರೂ ಕೂಡ ಗೊತ್ತಿಲ್ಲದಿರೋ ಪ್ರಪಂಚಕ್ಕೆ ಹೋಗಿಯೇ ಗೊತ್ತಾಗಿಸ್ಕೊಂಡು ಹೊಸದನ್ನು ಕಂಡುಹಿಡಿದ್ದಾರೆ. ಸೊ ಇದು ಸಾಧ್ಯ.
ಗೊತ್ತಾದ ಮೇಲೆ ಅದು ನಥಿಂಗ್. ಅದು ಗೊತ್ತಾಗೋದಕ್ಕಿಂತ ಮೊದಲು ಮಾತ್ರ ಇದು ಕಷ್ಟ ಅನಿಸೋದು. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡೋದು ಅಂತಂದರೆ, ಕಾರಣಗಳನ್ನ ಹೇಳ್ದೇನೆ, ನೆಪಗಳನ್ನ ಹೇಳ್ದೇನೆ ತಾವೇನು ಮಾಡ್ಕೊತಿದ್ದೀರಿ ಅದನ್ನು ಮಾಡ್ಲಿಕ್ಕೆ ಮುಂದುವರಿಬೇಕು. ಸೊ ಹಾಗೆ ಹೋದಾಗ ನಿಮಗೆ ದಾರಿಗಳು ಸಿಗ್ತವೆ. ಅಂದರೆ ಈಗ ಸಾಧನೆಯ ಪ್ರಪಂಚದಲ್ಲಿ ಕ್ರಿಯೇಟಿವಿಟಿ ಇದೆ, ಹೊಸತನ ಇದೆ, ರಿಸ್ಕ್ ಇದೆ, ತುಂಬ ಕೆಲಸ ಮಾಡಬೇಕು, ತುಂಬ ಜನರು ಸಹಾಯ ಪಡಿಬೇಕು, ಬುದ್ಧಿವಂತಿಕೆ ಬೆಳೆಸಬೇಕು. ಕಾರಣಗಳು ಹೇಳೋ ಪ್ರಪಂಚಕ್ಕೆ ನೀವು ಹೋದರೆ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಮಾಡ್ಕೊಂಡು ನನ್ನ ಕೆಲ ಆಗಲ್ಲ ಅನ್ನೋಕ್ಕೆ ಒಂದಷ್ಟು ಕಾರಣಗಳು ಸಿಗ್ತವೆ. ಆ ಕಾರಣಗಳಿಂದ ಒಂದಷ್ಟು ಸಮಾಜದಲ್ಲಿ ಒಂದಷ್ಟು ರಕ್ಷಣೆ ಸಿಗುತ್ತೆ, ಸುಮ್ಮನೆ ಆಗ್ತೀರಿ. ಸೊ ಆದರೆ ನೀವು ಯಾವ ಮಟ್ಟದಲ್ಲಿ ಇರ್ತೀರೋ ಅದೇ ಮಟ್ಟದಲ್ಲಿ ಇರ್ತೀರಿ, ವಿಶೇಷ ವ್ಯಕ್ತಿ ಆಗೋದಿಲ್ಲ. ಹಾಗಾಗಿ ಯಾರು ವಿಶೇಷವಾದ ಸಾಧನೆ ಮಾಡ್ಕೊತಿದ್ದೀರಿ, ಅಸಾಧ್ಯವಾದನ್ನ ಸಾಧ್ಯಗೊಳಿಸ್ಕೊತಿದ್ದೀರಿ, ಅವರು ಒಂದಷ್ಟು ವಿಶೇಷವಾದ ಆಲೋಚನೆಗಳನ್ನ ಮಾಡಬೇಕು. ಇದ್ರ ಬಗ್ಗೆ ಆಸಕ್ತಿ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಹೆಚ್ಚು ಇದು ಒಂದು ಹೆಚ್ಚು ವಿಚಾರ ತಿಳ್ಕೊಳ್ಳೋಕ್ಕಿದೆ. ಈ ವಿಷಯಗಳೆಲ್ಲ ನೀವು ಮನನ ಮಾಡ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣವೇ ನೀವು ವಿಶೇಷ ವ್ಯಕ್ತಿಯಾಗಿ ಕಾಣೋಕ್ಕೆ ಶುರು ಮಾಡ್ತೀರಿ. ನಾನು ಆಗಲ್ಲ ಅಂದ್ಕೊಂಡದ್ದೇ ಚೆನ್ನಾಗಿ ಆಯಿತು ಅಂತೀರಿ. ಯಾಕೆಂತಂದರೆ ಆದಮೇಲೆ ಎಲ್ರಿಗೂ ಸುಲಭ ಅಲ್ವಾ, ಎಲ್ಲ ಗೊತ್ತಿರೋದು ಮಾಡೋಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ. ಗೊತ್ತಾಗೋದು ಬದಲಾಗಿರೋದೇ ಕಷ್ಟ. ಹಾಗಾಗಿ ತಾವು ದಯಮಾಡಿ ಒಂದು ವಿಶೇಷವಾದ ಮನಸ್ಸನ್ನು ಇಟ್ಕೊಂಡು ಅಸಾಧ್ಯವಾದನ್ನು ಕೂಡ ನಾನು ಸಾಧಿಸಬಲ್ಲೆ, ಅದಕ್ಕೆ ದಾರಿ ಕಂಡುಕೊಳ್ತೀನಿ ಅಂಥೇಳಿ ತನ್ನ ಒಳ ಸಾಮರ್ಥ್ಯದ ಕಡೆಗೆ ಗಮನ ಹರಿಸ್ಬೇಕು. ಗೊತ್ತಿಲ್ಲದಿರೋ ಪ್ರಪಂಚದ ಕಡೆಗೆ ಕಾಲಿಡಬೇಕು. ಅದನ್ನು ತಾನೇ ತಿರ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಅಸಾಧ್ಯವಾದನ್ನ ಸಾಧ್ಯಗೊಳಿಸಲಿಕ್ಕೆ ತಾವು ಬಹಳ ಮುಖ್ಯವಾಗಿ ತಮಗೆ ಗೊತ್ತಿರೋಷ್ಟೇ ಮಾಡ್ತಿದ್ರೆ ಆಗೋದಿಲ್ಲ. ತಮಗೆ ಗೊತ್ತಿಲ್ಲ ಅಂತ ಗೊತ್ತಿದ್ದು ಅದನ್ನು ತಿಳ್ಕೊಂಡು ನೀವು ಮುಂದುವರೆಸಿದ್ರೆ ಒಂದಷ್ಟು ಎರಡನೇ ಶಕ್ತಿ ಬರುತ್ತೆ. ಮೂರನೇ ಶಕ್ತಿ ಅಥವಾ ಸಾವಿರಾರು ಶಕ್ತಿಗಳು ನಿಮ್ಮ ಮೈಗೂಡಬೇಕು ಅಂತಂದರೆ ಗೊತ್ತಿಲ್ವಲ್ಲ ಆ ಪ್ರಪಂಚ ಕಡೆಗೆ ನಾವು ಧುಮುಕಬೇಕು. ಹಾಗೂ ಧುಮುಕೋದ್ರಿಂದ ನಿಮಗೆ ವಿಶೇಷವಾದ ಸಾಮರ್ಥ್ಯ ಶಕ್ತಿ ಬರುತ್ತೆ. ಸೊ ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ. ಏನಾದ್ರು ಪ್ರಶ್ನೆಗಳಿಗೆ ಕೇಳೋಕ್ಕಿದ್ರೆ ನನಗೆ ಕೇಳಿ. ಧನ್ಯವಾದಗಳು. ನಮಸ್ಕಾರ.